ಜನಕ ಮಹಾರಾಜನು ಭೂಮಿಯನ್ನು ಹೂಳುವಾಗ ಒಂದು ಹೆಣ್ಣು ಮಗು ಸಿಗುತ್ತಾಳೆ. ಅವನು ಅವಳನ್ನು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಳು ಎಂದುಕೊಂಡನು. ಆ ಹೆಣ್ಣು ಮಗು ಚಿಕ್ಕ ವಯಸ್ಸಿನಲ್ಲಿಯೇ ಯಾರೂ ಎತ್ತಲು ಅಸಾಧ್ಯವಾದ ಶಿವಧನಸ್ಸನ್ನು ಎತ್ತಿ ಹಿಡಿಯುತ್ತಾಳೆ. ದಿಗ್ಭ್ರಾಂತನಾದ ಜನಕ ಮಹಾರಾಜನು ಈ ವಿಷಯದ ಕುರಿತು ಪರಶುರಾಮರ ಬಳಿ ಹೇಳಿದಾಗ, ಆಗ ಪರಶುರಾಮರು, ಮುಂದೆ ಈ ಶಿವಧನಸ್ಸನ್ನು ಯಾವ ವೀರಾಧಿವೀರನು ಎತ್ತಿ ಹಿಡಿಯುತ್ತಾನೋ ಅವನಿಗೆ ಮಿಥಿಲೆಯ ರಾಜಕುಮಾರಿಯಾದ ಸೀತೆಯನ್ನು ಕೊಟ್ಟು ವಿವಾಹ ಮಾಡು ಎಂದು ಹೇಳಿ ಕಳುಹಿಸಿದನು. ಇವಳೇ ಮಿಥಿಲೆಯ ರಾಜಕುಮಾರಿ ಸೀತೆ. ಕೆಲವು ವರ್ಷಗಳ ನಂತರ ಮೋಸ, ವಂಚನೆ, ಈ ಧನಸ್ಸನ್ನು ಯಾರಿಂದಲೂ ಎತ್ತಲು ಸಾಧ್ಯವೇ ಇಲ್ಲ. ಈ ಸೃಷ್ಟಿಯಲ್ಲಿ ಶಿವಧನಸ್ಸನ್ನು ಎತ್ತುವ ಮಹಾಶೂರ ನನಗಾಗಿ ಬಂದೇ ಬರುತ್ತಾನೆ.
ರಾಮ ಸೀತೆಯರ ಪ್ರೀತಿಯನ್ನು ಅದ್ಭುತವಾಗಿ ಪ್ರದರ್ಶಿಸಿದ 7ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಜೋರಾದ ಚಪ್ಪಾಳೆ. Graceful expressions and rhythmic footwork. Enjoy the beauty of Kathak dance formed by our 7th girls. I should thank